ಬಸವಣ್ಣನವರ ವಚನ ತಿರುಚಿದ ಸಂದೀಪ್ ದೇಶಪಾಂಡೆ ಬಸವಾಭಿಮಾನಿಗಳಿಂದ ಆಕ್ರೋಶ. ಹೌದು, ಬುಧವಾರ ನಡೆದ ಬಿಜೆಪಿ ಪಕ್ಷದ ಹೋರಾಟದ ಸಂದರ್ಭ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಅವರ ಭಾಷಣದಲ್ಲಿ ಭರವೇಮಗೆ ಪ್ರಾಣ ಜೀವಾಳವಯ್ಯ ಎಂಬ ಬಸವಣ್ಣನವರ ವಚನವನ್ನು ರಾಜಕೀಯ ಲಾಭಕ್ಕಾಗಿ ತಿರುಚಿ ಪ್ರಸ್ತುತಪಡಿಸಿದ ಕ್ರಮವನ್ನು ರಾಷ್ಟ್ರೀಯ ಬಸವದಳ, ರಾಷ್ಟ್ರೀಯ ಬಸವ ಸೇನೆ, ಲಿಂಗಾಯತ ಮಹಾಸಭಾ ಸೇರಿದಂತೆ ಅನೇಕ ಬಸವಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಬಸವ ಅಭಿಮಾನಿಗಳು ಈ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವಣ್ಣನವರ ಪವಿತ್ರ ವಚನಗಳನ್ನು ತಿರುಚಿ ರಾಜಕೀಯ ಲಾಭಕ್ಕೆ ಉಪಯೋಗಿಸುವುದು ಖಂಡನೀಯ. ಸಂದೀಪ್ ದೇಶಪಾಂಡೆ ಅವರು ತಕ್ಷಣವೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಂದಿನ ದಿನಗಳಲ್ಲಿ ಯಾರಾದರೂ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದರೆ ನಾವು ಸುಮ್ಮನೆ ಕೂರೋದಿಲ್ಲ, ಅವರಿಗೆ ತಕ್ಕ ಶಿಕ್ಷೆ ನೀಡಲಾಗುತ್ತೆ ಅಂತ ಹೇಳಿದರು. ಈ ವೇಳೆ ಅಶೋಕ್ ಅಳ್ನಾವರ್, ನಿಂಗನಗೌಡ ಪಾಟೀಲ್, ನಾಗರಾಜ್ ಮಿರಾಜ್ಗಿ, ಮಡಿವಾಳಪ್ಪ ಅಸುಂಡಿ, ಶಿವಾನಂದ ಮಾಳಗಿ, ಅಶೋಕ್ ದುಬ್ಬನಮರಡಿ, ರುದ್ರಪ್ಪ ಮೆಟ್ಟಿನ್ ಸೇರಿದಂತೆ ಹಲವಾರು ಬಸವ ಅಭಿಮಾನಿಗಳು ಹಾಗೂ ಬಸವಪರ ಸಂಘಟನೆಗಳು ಸದಸ್ಯರು ಇತರರು ಹಾಜರಿದ್ದರು. ನಮ್ಮ ಲಿಂಗಾಯತ ಧರ್ಮದಲ್ಲಿ ನಮ್ಮ ವಚನ ಧರ್ಮಕ್ಕೆ ಏನಾದರೂ ಧಕ್ಕೆ ಬಂದಾಗ ನಾವು ಗಣಾಚಾರದಿಂದ ಹೋರಾಟ ಮಾಡಿ ಅದನ್ನು ಉಳಿಸಬೇಕನ್ನುವಂಥ ಒಂದು ತತ್ವದ ವಿಚಾರವಿದೆ. ಆ ಕಾರಣಕ್ಕಾಗಿ ನಿನ್ನೆಯ ದಿನ ಶರಣರ ಪರವೆಮಗೆ ಪ್ರಾಣ ಜೀವಾಳವಯ್ಯ ಅನ್ನುವಂಥ ವಚನಕ್ಕೆ ವ್ಯಂಗ್ಯವಾಗಿ ಮಾತನಾಡುವುದನ್ನು ನಾವು ಕಂಡಿದ್ದೇವೆ. ಸಂದೀಪ್ ದೇಶಪಾಂಡೆ ಅವರು ಈ ಮಾತನ್ನು ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತಾ ಇದೆ. ಯಾಕಂತಂದರೆ ಒಂದು ಇಡೀ ವಿಶ್ವಮಾನ್ಯ ತತ್ವಗಳನ್ನು ಒಳಗೊಂಡಂತಹ ಬಸವಣ್ಣನವರ ವಚನವನ್ನು ಪ್ರಾಣ ಜೀವಾಳವಯ್ಯ ಅನ್ನುವಲ್ಲಿ ಪ್ರಾಣವನ್ನು ತೆಗೆಯುವವರು ಅನ್ನುವಂಥ ಮಾತ ಬಂದದ್ದನ್ನು ನಾವು ಖಂಡಿಸಬೇಕಾಗುತ್ತದೆ. ಯಾಕಂತಂದರೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ. ಬಿಜೆಪಿಯ ಪಕ್ಷವೇ ಇರಲಿ, ಕಾಂಗ್ರೆಸ್ ಪಕ್ಷವೇ ಇರಲಿ, ಆ ಪಕ್ಷದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಅವರವರ ಧರ್ಮವನ್ನು ಅವರ ಆಚರಣೆ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಆ ಕಾರಣಕ್ಕಾಗಿ ನಾವು ನಮ್ಮ ಧರ್ಮವನ್ನು, ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ. ಅವರು ಯಾವುದೇ ಅವರ ಧರ್ಮದ ವಿಚಾರಗಳನ್ನು ಪೋಸ್ಟಿನಲ್ಲಾಗಲಿ, ಯಾವುದೇ ಫೇಸ್ಬುಕ್ನಲ್ಲಿ ಹಾಕಲಿ, ಅದಕ್ಕೆ ಯಾವುದೇ ಅವರು ಹಾಕಲಿ, ಅವರ ಧರ್ಮವನ್ನು ಪ್ರಚಾರ ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಆದರೆ ಶರಣರ ವಚನ ಇವತ್ತ ಏನಾದರೂ ಧಕ್ಕೆ ಬಂದರೆ ನಾವು ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ಯಾಕಂತಂದ್ರೆ ಯತ್ನಾಳ್ ಅವರು ಹಿಂದೆ ಒಮ್ಮೆ ಇದೇ ರೀತಿ ಮಾತನಾಡಿದರು. ಏನಂತ ಹೇಳಿ, ಬಸವಣ್ಣವರು ಹೋಗಿ ಹೊಳೆ ಹಾರಿದರು ಅನ್ನುವಂತಕ್ಕೆ ಮತ್ತೊಬ್ಬರು ಬಂದು ಇನ್ನೇನೋ ಮಾತಾಡ್ತಾರೆ. ಅದಕ್ಕಾಗಿ ನಾವು ಸುಮ್ಮನೆ ಕುಳಿತುಕೊಂಡ್ರೆ ನಾವು ಹೇಡಿಗಳಾಗಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಲಿಂಗಾಯತ ಧರ್ಮ, ಪ್ರತಿಯೊಬ್ಬರ ಲಿಂಗಾಯತ ಧರ್ಮದ ಅನುಯಾಯಿಗಳು, ಪ್ರತಿಯೊಬ್ಬ ಲಿಂಗಾಯತರು ನಮ್ಮದು ಧರ್ಮ ಇದೆ, ನಮ್ಮದು ಲಿಂಗಾಯತ ಧರ್ಮ, ಬಸವಣ್ಣನವರು ನಮ್ಮ ಧರ್ಮಗುರು, ಅವರು ಕೊಟ್ಟಂತ ವಚನ ಸಾಹಿತ್ಯ ಬಹಳ ಸರ್ವಶ್ರೇಷ್ಠವಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲವಾಗುವಂತಹ ವಿಚಾರಧಾರೆಗಳನ್ನ ನಮ್ಮ ಶರಣರು ನಮಗೆ ತಂದು ಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದು ಮಾತು ಇಷ್ಟೇ, ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ನಾವು ಇವತ್ತು ಈ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ ಅಂತಂದ್ರೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಅಂಟಿಕೊಂಡವರಲ್ಲ. ನಾವು ಯಾರು ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅಂತ ರಾಜಕೀಯ ಮುಖಂಡರಿಗೆ ನಾವು ಮತದಾನ ಬಂದಾಗ ಅವರಿಗೆ ವೋಟನ್ನು ಹಾಕಿ ನಾವು ಆರಿಸಿಕೊಳ್ತಾ ಇದ್ದೇವೆ. ಬಿಜೆಪಿಯ ಪಕ್ಷದವರೇ ಆಗಿರಲಿ, ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ, ಏನಾದರೂ ವಚನ ವಚನವನ್ನು ತೆಗೆದುಕೊಂಡು ಅವಹೇಳನಕಾರಿಯಾಗಿ ಅದಕ್ಕೆ ಚ್ಯುತಿ ಬರುವಂತೆ ಮಾತನಾಡಿದರೆ ನಾವು ಇನ್ನು ಮುಂದೆ ಎಂಥದ್ದು ಹೋರಾಟಕ್ಕಾದರೂ ಮಾಡಲು ನಾವು ಅಣಿಯಾಗುತ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದೆ ಯಾರೇ ಮಾತನಾಡಿದ್ರು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ನಮ್ಮ ಕಿತ್ತೂರು ಶಾಸಕನಿಗೆ ನೀ ಹೆಂಗಿರ್ಬೇಕಪ್ಪ ಅಂತ ಹೇಳಕಂತ ಹೊಂಟಿದೆವು. ನೀ ಹೊಂಟದ ಹಾಗೆ ಸರಿಯಲ್ಲ, ಹಿಂಗ ಇರ್ಬೇಕು ಅಂತ ಹೇಳಕ್ ಹೊಂಟಿದೆವು. ಇವತ್ತು ಮುಂಜಾನೆ ಒಂದು ಪೋಸ್ಟ್ ನೋಡಿದ್ ನಾ ಫೇಸ್ಬುಕ್ನಾಗ, ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿ. ನಾವು ಬೈಲೂರಿನ ಚನ್ನ ಬಸವಣ್ಣನ ನಾಡಿನಿಂದ, ಕಾದರವಳ್ಳಿ ಶರಣರ ನಾಡಿನಿಂದ ನಾವೆಲ್ಲರೂ ಶರಣರು, ನೇಗಿನಾಳದ ಶರಣರ ನಾಡಿಗೆ ನಾವೆಲ್ಲರೂ ಶರಣರು ಹೊಂಟೇವಿ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ಕ್ಯಾರ, ಇಲ್ಲೊಂದು ಬ್ಯಾರಿಕೇಡ್ ಹಾಕ್ಯಾರ.
ಇದನ್ನ ಬರವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ಕ್ಯಾರ ಅನ್ನೋದು ಖರೆ, ಇಲ್ಲೇ ಬ್ಯಾರಿಕೇಡ್ ಹಾಕೋದು ಖರೆ. ನಾವ್ ಒಳಗ್ ಹೋಗೋದ್ ಹೆಂಗ ಬರವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ಕ್ಯಾರ ಅಂದಿರೋ ಏನೋ ಪ್ರಾಣಕ್ಕೆ ನಿಮ್ಮ ಜೀವನ ತೆಗಿತೇವ ಅಂತ ಅಂದಿರೋ ಏನ್ ತಿಳಿವಾಗ್ತೇನೆ. ಖರೆ ಇಲ್ಲಿ ಏನಾಗೈತಿ ಅಂತಂದ್ರ ಅವ್ರಿಗೆ ನಾವು ಬುದ್ಧಿ ಹೇಳಾಕ್ ಹೊಂಟೇವು, ಹೆಂಗೋ ಅಂತ ಏನ್ ತಿಳಿಯೋದಂಗ ಆಗೈತಿ. ಶರಣರನ್ನು ನಾವೆಲ್ಲರೂ ಶರಣರಲ್ಲಿ ಹೊಂಟೇವಿ. ಶರಣರೊಂದು ಮಾತು ಹೇಳಿದ್ರು, ಮತ್ತೊಂದು ಬೆಲ್ಲದ ನೀರೆರೆದರೇನು ಬೇವುತ ಸಿಹಿ ಹಬ್ಬುದೆ, ಕಸ್ತೂರಿಯ ಲೇಪವಿಟ್ಟರೇನು ನೀರುಳ್ಳೆ ದುರ್ಗಂಧ ದೂರಪ್ಪುದೆ, ಕಿರಿಯ ಮನದ ಮಾನವನಿಗೆ ಬಹಿರಂಗದ ಬರೀ ಸಂಸ್ಕಾರವೇನು. ಇಂಥದಕ್ಕೆ ಹೋಗಿ ಏನು ಬುದ್ಧಿ ಹೇಳೋದು? ಅದು ನೀರುಳ್ಳೆ, ಅದ ದುರ್ಗಂಧನ ನಾನು ಅರುದ, ಅದು ಮನಸ್ಸ ಇಲ್ಲ. ಅದಕ್ಕೆ ನಾವು ಮನಸ್ಸು ತಿಳ್ಸಾಕ ನಾವು ಹೊಂಟಿದೆವು. ಅದಕ್ಕೆ ಇರ್ಲಿ, ನಾವು ಭಾರತೀಯ ಜನತಾ ಪಾರ್ಟಿಯವರು ಕಾರ್ಯಕರ್ತರು ಹೆಂಗಿರ್ಬೇಕಂತ ಹೇಳಿ ನಾವು ಅನೇಕ ಪ್ರಾಥಮಿಕ ಶಿಕ್ಷಾ ವರ್ಗಗಳನ್ನ ನಾವು ಮಾಡ್ಕೋತ ಬಂದಿದ್ದೇವೆ. ನೀನು ಸ್ವಲ್ಪ ಚಲೋತೆಗೆ ಇರಾಕ್ ಕಲ್ಕೊಪ್ಪ, ಚಲೋ ಶಾಸಕ ಅನಿಸ್ಕೋ ಅಂತ ಹೇಳ್ಕ್ಯಾರ, ಅವಾಗ ಹೇಳಾಕ್ ಹೊಂಟಿದೆವು. ನಿನ್ನೆ ನಮ್ಮ ಕಿತ್ತೂರ ರಾಜಕೀಯ ಒಂದು ಕೆಸರಾಟದೊಳಗ ಈ ರಾಜಕೀಯ ಧುರೀಣರು ತಮ್ಮ ರಾಜಕೀಯದ ಬಗ್ಗೆ ಮಾತ್ರ ಮಾತನಾಡಬೇಕು. ಯಾವುದೇ ಧರ್ಮ ಗುರುವಿನ ಅಥವಾ ಆ ಧರ್ಮದ ಗ್ರಂಥದ ಅದರ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರ ಸಂದೀಪ್ ದೇಶಪಾಂಡೆ ಅನ್ನುವರು ನಿನ್ನೆ ಆ ವಚನವನ್ನ ತುರಿಸಿದ್ದಾರೆ. ಶರಣರ ಬರುವೆಮೆಗೆ ಪ್ರಾಣ ಜೀವಾಳವಯ್ಯ ಅನ್ನುವಂಥದ್ದನ್ನ ತುರಿಸಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಅದಕ್ಕೆ ಇದು ಎಲ್ಲ ಬಸವಾಭಿಮಾನಿಗಳಿಗೆ, ಬಸವ ಅನುಯಾಯಿಗಳಿಗೆ ಮತ್ತು ಲಿಂಗಾಯತ ಧರ್ಮದವರಿಗೆ ಒಂದು ದೊಡ್ಡ ಪೆಟ್ಟಾಗಿದೆ. ಅದಕ್ಕಾಗಿ ಇದನ್ನ ತೀವ್ರವಾಗಿ ಎಲ್ಲರೂ ಕೂಡ ಖಂಡಿಸ್ತಾರೋ. ಇನ್ನು ಮುಂದೆ ಇದು ಒಂದು ಎಚ್ಚರಿಕೆ ಸಂದೇಶ. ನಿನ್ನೆ ನಡೆದಂತಹ ಘಟನೆಯಲ್ಲಿ ವಿಶ್ವಗುರು ಬಸವಣ್ಣನವರ ಸಂದೇಶವನ್ನ, ಅದು ಶರಣರು ಬರುವೆಮೆಗೆ ಪ್ರಾಣ ಜೀವಾಳವಯ್ಯ ಎನ್ನುವುದನ್ನ ಹೇಳುವುದನ್ನ ಬಿಟ್ಟು ಅದನ್ನು ಬೇರೆ ರೀತಿ ತಿರುಚಿದ್ದಾರೆ. ಇದು ಇಡೀ ನಮ್ಮ ಬಸವಪರ ಭಕ್ತರಿಗೆ, ಬಸವಪರ ಸಂಘಟನೆಗಳಿಗೆ ಹಾಗೂ ಬಸವಾಭಿಮಾನಿಗಳಿಗೆ ಮತ್ತು ಲಿಂಗಾಯತ ಧರ್ಮಕ್ಕೆ ಮಾಡಿದಂಥ ದೊಡ್ಡ ಪೆಟ್ಟು ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಯಾಕಂತಂದ್ರೆ ಈ ಕೊಂಡಿ ಮಂಚಣ್ಣನ ವಂಶೋಸ್ಥರಂತ ಹೇಳ್ಬೋದು ನಾವು. ಮೊದಲಿಗಿಂದಲೂ ಕೂಡ 12ನೇ ಶತಮಾನದಿಂದಲೂ ಇದೇ ರೀತಿ ನಮ್ಮ ಧರ್ಮವನ್ನ ಹೇಳುತ್ತಾ, ಅದೇ ರೀತಿ ನಮ್ಮ ಧರ್ಮವನ್ನ ಒಡೆಯುತ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದೇ ಕೆಲಸ